ದಿನೇಶ್ ಗುಂಡೂರಾವ್ಗೆ, ಅನಾರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ಗೆ, ಅನಾರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ಗೆ, ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮೆಡಿಕಲ್ ಮಫ್ಲ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಒಂದು ಸ್ಟೋರ್ ವಾಸ್ ಅಂತ 9 ರೂಪಾಯಿ, ಕೇವಲ 9 ರೂಪಾಯಿ, 85 ರೂಪಾಯಿ ಔಟ್ಸೈಡ್. ಈ ತರ ಹೋದ್ರೆ ಸಾಕಷ್ಟಿದೆ, ನಿಮ್ಗೆ ಮಾಹಿತಿಗಳು ಕೊಡ್ತೀನಿ. ಏನ್ ಇವತ್ತು ಅದನ್ನ ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಇವರು? ಜಿಲ್ಲಾ ಕೇಂದ್ರಗಳಲ್ಲಿರುವಂತ, ಜಿಲ್ಲಾಸ್ಪತ್ರೆಗಳಿರುವಂತ ಅವ್ರನ್ನ ಮೋದಿ ಅವರು ಜನಪರ ಮಾಡಿರುವಂತ ಒಂದು ಜನೌಷಧಿ ಕೇಂದ್ರಗಳನ್ನ ಉದ್ದೇಶಪೂರ್ವಕವಾಗಿ ಮೆಡಿಕಲ್ ಮಾಫಿಯಾ ಒತ್ತಡದಿಂದ 1000 ಕೋಟಿ ಲಂಚ ಪಡೆಯೋಕೆ ಈ ಒಂದು ಜನೌಷಧಿ ಕೇಂದ್ರಗಳನ್ನ ದಿನೇಶ್ ಗುಂಡೂರಾವ್, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಇದನ್ನ ಏನ್ ಮುಚ್ಚಕ್ ಕೊಟ್ಟಿದೆ. ಇದು ಹೇಯ ಕೃತ್ಯ. ನೇರವಾಗಿ ನೀವು ಜನಗಳ ಪ್ರಾಣಗಳ ಮೇಲೆ ಆಟ ಆಡ್ತಾ ಇದ್ದೀರಿ. ನಿಮಗೆ ಸ್ವಲ್ಪ ಆದ್ರೂ ಬಡವರ ಮೇಲೆ, ರೈತರ ಮೇಲೆ, ಕಾರ್ಮಿಕ ವರ್ಗದ ಮೇಲೆ ಪ್ರೀತಿ, ಕರುಣೆ ಅಂತಿದ್ರೆ ಈ ಕೆಲಸನ ತಕ್ಷಣ ನೀವು ನಿಲ್ಲಿಸಬೇಕು. ಇಲ್ಲವಾದ್ರೆ ಉಗ್ರವಾದ ಹೋರಾಟ, ಯಾಕಂದ್ರೆ ನೀವು ಯಾವುದೇ ಹೋರಾಟಕ್ಕೆ ಕೇರೆ ಅನ್ನಲ್ಲ. ಇವತ್ತು ಎಲ್ಲಾ ರೀತಿ ಹೋರಾಟ ಮಾಡಿದ್ರೇನು ನೀವು ತಲೆಗೆ ಹಾಕೊಂತ ಇಲ್ಲ. ನಿಮ್ದೇ ಆದಂತ ಮೋಜು ಮಸ್ತಿಗೆ ಹೋಗ್ತೀರಿ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವವರು ಅಭಿವೃದ್ಧಿ ಪರವಾಗಿ ಸಭೆಗೆ ತಗೊಂಡ್ರೆ ರಾಷ್ಟ್ರೀಯ ಭಾರತದಲ್ಲಿ ಎಲ್ಲ ವಿರೋಧ ಪಕ್ಷದ, ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿಗಳು ಹೋಗ್ತಾರೆ. ಇವ್ರು ಯಾವುದೋ ಒಂದು ಬೀಗರೂಟಕ್ಕೆ ಹೆಲಿಕಾಪ್ಟರ್ ಹೋಗ್ತಾರೆ. ನಿಮ್ಗೆ ರಾಜ್ಯದ ಜನರ ಬಗ್ಗೆ ಎಷ್ಟು ಕಾಳಜಿ ಅಂತ ನಿಮ್ಗೆ ಗೊತ್ತಾಗ್ತದೆ. ಬೇರೆ ಇಲ್ಲೇ ನೆರೆಯ ಆಂಧ್ರ, ತೆಲಂಗಾಣ, ಕೇರಳದ ಸಿಎಂ ಹೋಗಿ ಅವ್ರಿಗೆ ಬೇಕಾದಂತ ಪರಿಹಾರದ ಹಣವನ್ನ ಮೊನ್ನೆ ಮೋದಿ ಅವ್ರ ಹತ್ರ ಮಾತಾಡಿ ಬಿಡುಗಡೆ ಮಾಡಿಸ್ಕೊಂಡ್ಬಂದ್ರೆ ನಿಮಗೆ ಅದನ್ನ ಬಳಸ್ಕೊಳ್ಳುವಂತ ತಾಕತ್ತಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಇಲ್ಲದ ಆರೋಪ ಮಾಡ್ತೀರಿ. ಮೊನ್ನೆ ಕುಮಾರಸ್ವಾಮಿ ಅವರು 2000 ಎಲೆಕ್ಟ್ರಿಕ್ ಬಸ್ಗಳು ಕೊಟ್ರೆ ರೇವಂತ್ ರೆಡ್ಡಿ ಅವರು ಅಭಿನಂದನೆ ಸಲ್ಲಿಸ್ತಾರೆ. 4000 ಎಲೆಕ್ಟ್ರಿಕ್ ಬಸ್ಗಳನ್ನ ಕರ್ನಾಟಕ ಕೊಡ್ತಾರೆ. ಸೌಜನ್ಯಕ್ಕೆ ಆದ್ರೂ ನೀವು ಒಂದು ಅಭಿನಂದನೆ ಸಲ್ಲಿಸಿದ್ದೀರಾ ಅಂದ್ರೆ ನಿಮ್ಮ ಇಚ್ಛಾಶಕ್ತಿ ಏನು? ಕರ್ನಾಟಕದ ಜನರ ಪರವಾಗಿ ನೀವೇನ್ ಕೆಲಸ ಮಾಡ್ತಾ ಇದ್ರಿ? ಈ ಕಾರಣಕ್ಕೆ ಮೊನ್ನೆ ಮಾಧ್ಯಮ ಮಿತ್ರರನ್ನ ಹೇಳ್ತೀನಿ, ಯಾಕೆ ಬಿಜೆಪಿಯ ಜನಪರ ಹೋರಾಟಗಳು ಇರ್ತಾವಂದ್ರೆ ಪ್ರತಿಯೊಂದು ಇವತ್ತು ಕಟ್ಟ ಕಡೆಯ ಬಡವನಿಗೆ ಸಿಗುವಂತ ಏನು ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರಗಳ ಮೇಲೆ ನಿಮಗೆ ಕಂಡು ಬಿದ್ದಿ ಅಂದ್ರೆ ಎಷ್ಟು ಮಾಫಿಯಾಗಳ ಹತ್ರ ನೀವು ದುಡ್ಡು ಪಡೆದಿದ್ದೀರಿ? ಜನಕ್ಕೆ ಉತ್ತರ ಕೊಡ್ಬೇಕಾಗಿದೆ ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್ ಅವರು. ಈ ಕಾರಣಕ್ಕೆ ಪ್ರತಿ ರಾಜ್ಯದ 40 ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಜಿಲ್ಲಾ ಘಟಕಗಳು, ವಿಧಾನಸಭೆ ಘಟಕಗಳು ಈ ಹೋರಾಟವನ್ನ ಜನಪರವಾಗಿ ಮಾಡ್ತಾ ಇದೆ. ಈ ಹೋರಾಟಕ್ಕೆ ಮಣೆ ಹಾಕಬೇಕು. ಯಾವುದೇ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳ ಹತ್ರ ಯಾವುದೇ ಜನೌಷಧಿ ಕೇಂದ್ರಗಳನ್ನ ಮುಚ್ಚಬಾರದು. ಇದು ಬಡವರಿಗಾಗಿ, ಬಡವರಿಗೋಸ್ಕರ ಮಾಡಿರುವಂತ ಕಾರ್ಯಕ್ರಮ ಔಷಧ ಕೇಂದ್ರ. ಇವತ್ತು ನಿಮ್ಗೆ ವರದಿ ಸಮೇತ ಕೊಡ್ತಾ ಇದ್ದೀನಿ ಎಷ್ಟು ಉಳಿತಾಯ ಆಗ್ತದೆ ಬಡವರಿಗೆ ಅಂತ. ಆ ಕಾರಣಕ್ಕೆ ಈ ಹೋರಾಟ ಮಾಡ್ತಾ ಇದೆ. ಈ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಒಂದ್ಸರಿ 2 ಮಾತಕ್ಕೆ ವಿರಾಮ ಮಾಡ್ತೀನಿ. ಜೈ ಜಯ ಕರ್ನಾಟಕ.